ಹೇಗೋ ಆ ಭಾರ್ಗವಿ ಕೆಲಸ ಬಿಟ್ಟಿದ್ದಾಳಲ್ಲ, ಇನ್ನು ನಮ್ಮ ಕೆಲಸ ಆದಾಗಲೇ ಬಿಡಿ ಅಂಕಲ್. ಇದೇ ಖುಷಿಲಿ ಒಂದು ಪಾರ್ಟಿ ಮಾಡೋಣ ಅಂಕಲ್. ಥ್ಯಾಂಕ್ ಯು ಸರ್. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಡೆಫಿನೆಟ್ಲಿ. ಅಯ್ಯೋ, ನಿಮ್ಗಿಲ್ದೇ ಇರೋದಾ? ಎಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜೆ ಪಿ, ಹೈಕಮಾಂಡಿಂದ ಫೋನು. ಹೇಗೂ ಕೇಸ್ ಮುಗಿತಾ ಬಂತಲ್ಲ, ಅದಕ್ಕೆ ಅವರೇ ಕಾಲ್ ಮಾಡಿದ್ದಾರೆ. ಐ ಆಮ್ ರಿಯಲಿ ಹ್ಯಾಪಿ. ಸಂಧ್ಯಾ ಕೇಸು ಫುಲ್ ಕ್ಲೋಸ್ ಆಗಿಬಿಟ್ರೆ ಆರಾಮಾಗಿ ನಮ್ಮ ಇಷ್ಟದಾಗಿರ್ಬೋದು. ಅದಲ್ಲದೆ ನಿನ್ನ ಜಡ್ಜ್ ಸೀಟ್ ಬಗ್ಗೆನೂ ಮಾತಾಡ್ತೀನಪ್ಪ. ಕೇಸ್ ಮುಗಿಯುತ್ತೆ ಅಲ್ವಾ? ಹೇಗೋ ಆ ಭಾರ್ಗವಿ ಕೆಲಸ ಬಿಟ್ಟಿದ್ದಾಳಲ್ಲ, ಇನ್ನು ನಮ್ಮ ಕೆಲಸ ಆದಾಗಲೇ ಬಿಡಿ ಅಂಕಲ್. ಇದೇ ಖುಷಿಲಿ ಒಂದು ಪಾರ್ಟಿ ಮಾಡೋಣ ಅಂಕಲ್. ಇದ್ಯಾಕೆ ಜೆ ಪಿ ಇಷ್ಟೊತ್ತು ನಾರ್ಮಲ್ ಆಗಿದ್ದೆ, ಈಗೇನಾಯ್ತು ನಿಂಗೆ? ಶಕ್ತಿ, ಕೇಸ್ ವಿಚಾರವಾಗಿ ಸಂಧ್ಯಾ ಬಗ್ಗೆ ಕೇಳ್ಕೊಂಡು ಅನ್ನೋನ್ ಕಾಲ್ ಯಾವ್ದಾರ ಬಂದಿತ್ತ? ಬ್ಲ್ಯಾಕ್ ಮೇಲ್ ಮಾಡಿದ್ರ? ಅದು ಯಾವುದೋ ಒಂದು ಹೆಂಗ್ಸ್ ಕಾಲ್ ಬಂದಿತ್ತಪ್ಪ, ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ಲು. ರಾಜಕೀಯದಲ್ಲಿ ಇವೆಲ್ಲ ಕಾಮನ್ ಅಂತ ತಲೆ ಕೆಡಿಸ್ಕೊಳ್ಳಿಲ್ಲ ನಾನು. ಯಾಕೆ ಜೆ ಪಿ, ನಿನಗೇನಾದ್ರೂ ಕಾಲ್ ಬಂದಿತ್ತಾ? ಅದ್ಯಾರು ಕಾಲ್ ಮಾಡಿದ್ದು ಅಂತ ತಿಳ್ಕೊಬೇಕು ಶಕ್ತಿ. ಇಷ್ಟು ವರ್ಷ ನನ್ನ ಕೆರಿಯರಲ್ಲಿ ಅನಾನಿಮಸ್ ಆಗಿ ಫೋನ್ ಮಾಡಿ ಧಮ್ಕಿ ಹಾಕಿದ್ದು ಇದೇ ಮೊದಲನೇ ಬಾರಿ. ಅಂತ ಡಮ್ಮಿ ಕಾಲ್ಗಳಿಗೆಲ್ಲ ಯಾಕೆ ವರಿ ಮಾಡ್ಕೋತೀರ ಅಂಕಲ್? ಚಿಲ್ಲಾಗಿರಿ. ಬರೀ ಶಕ್ತಿಗೋ ನನಗೋ ಬಂದಿದ್ರೆ ಯೋಚನೆ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಮತ್ತಿನ್ಯಾರ ಫೋನ್ ಬಂದಿತ್ತು? ಬೃಂದ. ಅಂಕಲ್, ಯಾರೋ ನಿಮ್ಮ ಹತ್ರ ದುಡ್ಡು ಕಿತ್ಕೊಳಕ್ ಹಿಂಗ್ ಮಾಡ್ತಿರ್ತಾರೆ. ಚಿಲ್ಲಾಗಿರಿ ನೀವು. ಅಯ್ಯ, ನಿನ್ ಚಿಲ್ ಮನೆ ಹಾಳಾಗ. ಜೆ ಪಿ ಹೇಳ್ತಿರೋದೆಲ್ಲ ಅರ್ಥ ಇದೆ, ಸ್ವಲ್ಪ ಕೇಳಿಸ್ಕೊ. ಏನ್ ಮಾಡೋದು ಶಿವ? ವಿಕಿ, ಮತ್ತೆ ಕೇಳ್ತಾ ಇದ್ದೀನಿ, ಸಂಧ್ಯಾ ಸಾಯೋ ಹಿಂದೆ ನೀನ್ ಎಲ್ಲಿದ್ದೆ? ಏನ್ ಮಾಡ್ತಾ ಇದ್ದೆ? ಅವತ್ತೇ ಹೇಳಿದ್ನಲ್ಲ ಅಂಕಲ್, ನಾನು ನನ್ನ ಫ್ರೆಂಡ್ ಫಾರ್ಮ್ ಹೌಸ್ ಅಲ್ಲಿ ಇದ್ದೆ. ಇನ್ಫ್ಯಾಕ್ಟ್ ಪಾರ್ಟಿ ಮಾಡ್ತಿದ್ದೆ. ನಿಜ ಹೇಳ್ಬೇಕು ಅಂದ್ರೆ ನಾನು ಬೆಂಗಳೂರಲ್ಲಿ ಇರ್ಲಿಲ್ಲ. ಸಂಧ್ಯನ್ನ ಫಸ್ಟ್ ಮೀಟ್ ಮಾಡಿದ್ಯಲ್ಲ, ಅದೇ ಫಾರ್ಮ್ ಹೌಸ್? ಅಲ್ಲ ಅಂಕಲ್, ಅಲ್ಲೇ ಪಕ್ಕದಲ್ಲೇ ನನ್ನ ಫ್ರೆಂಡ್ ಫಾರ್ಮ್ ಹೌಸ್. ಪದೇ ಪದೇ ಹೀಗೆ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಂಬಿಡು. ತಪ್ಪು ಮಾಡಿದ್ರು ಪರವಾಗಿಲ್ಲ, ಅದನ್ನ ನನ್ನ ಹತ್ರ ಒಪ್ಕೊಂಬಿಡು. ಕೋರ್ಟಲ್ಲಿ ನಿನ್ನನ್ನು ಬಚಾವ್ ಮಾಡೋಕ್ಕೆ ಅಟ್ಲೀಸ್ಟ್ ನನಗಾದ್ರೂ ನಿಜ ಗೊತ್ತಿರುತ್ತೆ. ಅಂಕಲ್, ನೀವು ಮತ್ತೆ ನನ್ನ ಮೇಲೆ ಡೌಟ್ ಪಡ್ತಾ ಇದ್ದೀರಾ. ನಾನು ಏನು ಮಾಡಿಲ್ಲ ಅಂತ ನಿಮ್ಗೆ ಹೇಗೆ ಅರ್ಥ ಮಾಡಿಸೋದು? ಸಂಧ್ಯಾನ ಸಾಯಿಸೋಷ್ಟು ಕೋಪ ಇದ್ದಿದ್ದು ನಿಜ ಅಂಕಲ್. ಎಷ್ಟೋ ಸರಿ ಅವಳನ್ನ ಮುಗಿಸ್ಬಿಡ್ತೀನಿ ಅಂತ ಹೇಳಿದ್ದು ನಿಜಾನೇ. ಆದ್ರೆ ಅವಳು ನೆಗೆದು ಬೀಳೋದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧನೂ ಇಲ್ಲ ಅಂಕಲ್. ಖಂಡಿತ ಮಾಡಿಲ್ಲ ಅಂಕಲ್. ಸಂಧ್ಯಾ ಕೊಲೆನೂ ಮಾಡಿಲ್ಲ ಅಲ್ವಾ? ಎಷ್ಟು ಸರಿ ಕೇಳಿದ ಪ್ರಶ್ನೆನೇ ಕೇಳ್ತೀರಾ ಅಂಕಲ್? ನೀವಂಗ್ ಹೇಳ್ಬಿಡಿ, ಭಯ ಆಗುತ್ತೆ. ಭಯ ಯಾಕೆ? ಎಲ್ಲಿ ನಾನ್ ಮಾಡದೇ ಇರೋ ಅಪರಾಧ ನನ್ನ ತಲೆ ಮೇಲೆ ಬಿದ್ಬಿಡ್ತು ಅಂತ ಭಯ ಆಗಲ್ವಾ ಅಂಕಲ್? ನೀವು ನನ್ನ ಜಾಗದಲ್ಲಿ ಇದ್ದಿದ್ರೆ ನಿಮ್ಗೂ ಹಾಗೆ ಅನಿಸ್ತಾ ಇರ್ಲಿಲ್ವಾ ಹೇಳಿ? ಯಾಕಂಕಲ್ ಆಗ ನೋಡ್ತಾ ಇದ್ದೀರಾ? ಕೊಲೆ ಮಾಡಿದವರನ್ನ ನಿಮ್ಮನೇಲೆ ಹುಡುಕಿ ನನ್ ಜೀವ ಯಾಕೆ ತಿಂತಾ ಇದ್ದೀರಾ? ಅಂದ್ರೆ ಅಂದ್ರೆ ಏನು ಅಂತ ಕೇಳಿದೆ. ಅಂದ್ರೆ ಅಂದ್ರೆ ಆ ಭಾರ್ಗವಿನೇ ಕೇಸ್ ಗೆಲ್ಲೋದಕ್ಕೆ ಆ ಸಂಧ್ಯಾ ಕೊಲೆ ಮಾಡಿರೋದಲ್ವಾ? ನಿಯತ್ತಿನ ವಿಷಯದಲ್ಲಿ ಶತ್ರುಗಳನ್ನ ಹೊಗಳ್ಬೋದಂತೆ, ಅದಕ್ಕೆ ಹೇಳ್ತೀನಿ.
ಭಾರ್ಗವಿ ಕೆಲಸ ಮಾಡಿರೋದು ಸಾಧ್ಯನೇ ಇಲ್ಲ. ನಮಗ್ ಗೊತ್ತಿಲ್ದಂಗೆ ನಮ್ಮ ಮಧ್ಯೆನೇ ಬೇರೆ ಏನೋ ನಡೆದಿದೆ. ವಿಕ್ಕಿ, ನೀನ್ ಹುಷಾರಾಗಿರು. ಸ್ವಲ್ಪ ಯಾಮಾರಿದ್ರು ಕೇಸಲ್ಲಿ ಮೊದಲು ಸಂಶಯ ಪಡೋದು ನಿನ್ ಮೇಲೆ. JP, ನೀನು ಅದು ಯಾವುದೋ ಫೋನಿಗೆ ತಲೆ ಕೆಡ್ಸ್ಕೋಬೇಡ. ನೀನು ಭಾರ್ಗವಿ ಮೇಲೆ ಕಣ್ಣಿಡು, ಮಿಕ್ಕಿದ್ದನ್ನ ನಾನು ನೋಡ್ಕೊಳ್ತೀನಿ. ಹಲೋ ಶಿವ, ನಾನು MLA ಶಕ್ತಿ ಪ್ರಸಾದ್ ಮಾತಾಡೋದು. ನಿನ್ನಿಂದ ನನಗೊಂದು ಇನ್ಫಾರ್ಮೇಶನ್ ಬೇಕಿತ್ತು. ನನ್ನನ್ನೇ ಮನೆಯಿಂದ ಆಕು ಅಂದಿ ಅಲ್ವೇ ಭಾರ್ಗವಿ? ಏ ವಂದನ, ಈ ವಂದನ ಇದಕ್ಕೆಲ್ಲ ಹೆದ್ರಿ ಸುತ್ತಳೆ ಅನ್ಕೊಂಡ್ರೆ ನಿನ್ನ ಭ್ರಮೆ ಅಲ್ಲ. ಮೊನ್ನೆ ಅಷ್ಟೇ ಅರ್ಜುನ್ ಲೈಫಿಗೆ ಬಂದಿರೋ ನಿನಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಇನ್ನು ನಾನು ಚಿಕ್ಕ ವಯಸ್ಸಿಂದ ಅರ್ಜುನೇ ನನ್ ಪ್ರಪಂಚ ಅಂತ ಪ್ರೀತಿಸ್ತಿರೋಳು. ನಾನ್ ಸುಮ್ನಾಗ್ತೀನಾ? ಈ ವಂದನ ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ ಅಂತ ತೋರಿಸ್ತೀನಿ. ವಂದನಾ, ಇದೇನು ಬೆಳಬೆಳಗ್ಗೆ ಬಂದ್ಬಿಟ್ಟಿದ್ಯಾ? ಯಾಕೆ ಬರ್ಬಾರ್ದಾ? ಹಾಗಲ್ಲ, ಇದೇನು ಹೊಸದಾಗ ಕೇಳ್ತಿದ್ದೀರಾ? ಕಾಫಿ ಟೀ ಕೊಡಕ್ಕೆ ನಾನೇನ್ ಹೊರಗಿನೋಳ? ಈ ಮನೆ ಸೊಸೆ ಹಾಕೊಳ್ಳು ತಾನೆ. ಅವಳು ಯಾವಳೋ ಭಾರ್ಗವಿ ಬಂದ ತಕ್ಷಣ ನನ್ನನ್ ಮರ್ತ್ಬಿಟ್ರಾ? ಹಾಗೆಲ್ಲ ಇಲ್ಲ ವಂದನಾ, ಕಾಮ್ ಡೌನ್. ಅವತ್ಗೂ ಇವತ್ಗೂ ಯಾವತ್ಗೂ ನೀನೇ ನಮ್ಮನೆ ಸೊಸೆ. ಗುಡ್ ಮಾರ್ನಿಂಗ್ ವಂದನಾ. ಏನು ಬೆಳಗ್ಗೆ ಬಂದ್ಬಿಟ್ಟಿದ್ಯಾ? ಅಕ್ಕ ಮೊದ್ಲೇ ಕೋಪದಲ್ಲಿ ಬೆಂಕಿ ತರ ಉರಿತಾ ಇದ್ದಾಳೆ. ತಣ್ಣೀರ್ ಸುರಿಯೋದ್ರ ಬದಲು ಪೆಟ್ರೋಲ್ ಸುರಿತಿದ್ದೀರಲ್ಲ, ಸುಮ್ಮನೆ ಇರಿ. ವಂದನಾ, ಬಮ್ಮ ಕೂತ್ಕೋ. ವಂದನಾ, ಕೆನ್ನೆಗೇನಾಯ್ತು? ಕೆಂಪಾಗಿದೆ. ಸೊಳ್ಳೆ ಕಚ್ತು. ಅದೆಲ್ಲ ನಿಮ್ಗ್ಯಾಕೆ? ಅಯ್ಯೋ ಹೌದು, ನೀನುಂಟು ಸೊಳ್ಳೆ ಉಂಟು, ನನಗೆ ಯಾಕೆ? ಯಾಕಿಷ್ಟು ಗರಂ ಆಗಿದ್ಯಾ ವಂದನಾ? ಏನಾಯ್ತು ಹೇಳು. ಅಲ್ಲ, ಇಲ್ಲಿ ನಡೀತಿರೋದನ್ನ ನೋಡಿದ್ಮೇಲೂ ಕೂಲಾಗಿ ಇರಕ್ಕಾಗತ್ತಾ ಅತ್ತೆ? ನಾನು ಅನ್ಕೊಂಡಿದ್ದೆ ಒಂದು, ಇಲ್ಲಿ ಆಗ್ತಿರೋದೇ ಒಂದು. ಈಗ ಏನಾಯ್ತು ಅಂತ ಹೀಗಂತಿದ್ಯಾ? ನನ್ನ ಅರ್ಜುನ್ಗೆ ಅವಳು ಯಾವಳೋ ಭಾರ್ಗವಿ ಏನ್ ಮಾಡಿದಳೋ, ಈ ವಂದನ ಹತ್ರ ಹೋದ್ರೆ ದೂರ ತಳ್ತಾನೆ ಅತ್ತೆ. ಅಲ್ಲ, ಆ ಭಾರ್ಗವಿ ಎಷ್ಟೇ ದೂರ ಹೋದ್ರು ಅವಳಿಂದ ಈ ನಾಯಿ ಮರಿತರ ಹೋಗ್ತಾನೆ. ಇದೆಲ್ಲ ನೋಡಿ ನಿಮಗೇನು ಅನ್ಸಲ್ವಾ ಅತ್ತೆ? ಅನ್ಸುತ್ತೆ ವಂದನಾ. ಇಷ್ಟ ದಿನ ನನ್ ಮಾತ್ ಕೇಳ್ಕೊಂಡು ಯಾವ್ದಕ್ಕೂ ಪ್ರಶ್ನೆ ಮಾಡ್ದೇ ಇರೋನು ಈಗ ಪ್ರತಿಯೊಂದಕ್ಕೂ ಎದುರುತ್ರ ಕೊಡ್ತಾನಲ್ಲ, ಕೋಪ ಬಂದೇ ಬರುತ್ತೆ. ವಂದನಾ, ನಮ್ಮ ಅಕ್ಕನ್ ಮುದ್ದು ಮಗ, ಅಮ್ಮವ್ರ ಗಂಡ ಆಗಿರೋದು ಎಲ್ಲ ಭಾರ್ಗವಿಯಿಂದಾನೆ. ಏನ್ ಮಾಡಕ್ಕಾಗುತ್ತೆ, ಎಲ್ಲ ನಮ್ಮ ಹಣೆ ಬರಹ. ವಂದನಾ,
ಅವಳಿ ಮನೆಯಿಂದ ತೊಲಗಿ ನೀನ್ ಈ ಮನೆಗ್ ಬರೋವರೆಗೂ ನಮ್ಗೆ ಯಾರಿಗೂ ಸಮಾಧಾನನೇ ಇಲ್ಲ. ಡೋಂಟ್ ವರಿ ಅತ್ತೆ, ಆ ಭಾರ್ಗವಿನ ಮನೆಯಿಂದ ಆಚೆ ಹಾಕಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಮಾವ ಗ್ರೀನ್ ಸಿಗ್ನಲ್ ಕೊಡ್ತಿದ್ದ ಹಾಗೆ ಅವಳನ್ನ ಮನೆಯಿಂದ ಆಚೆ ಹಾಕದೇನೆ. ಅಮ್ಮ ತಾಯಿ, ನಿನ್ ಮಾತನ್ನ ನಂಬ್ಕೊಂಡ್ರೆ ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಇಷ್ಟ ದಿನ ಹೀಗೆ ಮುಂದೆ ತಳ್ಳಿದ್ದಾಯ್ತು. ಏನಾಯ್ತು? ಏನೂ ಆಗಿಲ್ಲ. ಅಕ್ಕ ತಂಗಿ ಇಬ್ರು ಮಾತಾಡ್ಕೊಂಡು ಈ ಮನೆ ಸೇರ್ಕೊಂಡಿದ್ದೀರಾ ಅನ್ಸುತ್ತೆ. ಹೌದು ಸಾಕ್ಷಿ, ಇವಳು ಹಾಳಾದ ಕೊಂಪೆ ಬುದ್ಧಿ ಎಲ್ ಬಿಡ್ತಾಳೆ ಹೇಳು. ಅತ್ತೆ, ಸುಮ್ನೆ ನನ್ ಮೇಲೆ ಗೂಬೆ ಕೂರಿಸ್ಬೇಡಿ ನೀವು. ನೀನೇ ಗೂಬೆ, ನಿನ್ ಮೇಲೆ ಗೂಬೆ ಬೇರೆ ಕೂರಿಸ್ತಾರೆ. ಚಿಕ್ಕತ್ತೆ, ಮಾತು ಮಿತಿ ಮೀರ್ತಾ ಇದೆ. ನಿಮ್ ಹತ್ರ ಲೋ ಕ್ಲಾಸ್ ಜನದ ಹತ್ರ ನಾವ್ ಹೀಗೆ ಮಾತಾಡ್ಬೇಕು, ಇಲ್ಲ ಅಂದ್ರೆ ನಿಮ್ಗಳಿಗೆ ಅರ್ಥ ಆಗಲ್ಲ. ನಿನ್ನ ನಿನ್ ತಂಗಿನ ಸಹಿಸ್ಕೊಂಡು ಸಾಕಾಗಿದೆ ನಮ್ಗೆ. ಕೆನ್ನೆಗೆ 2 ಬಾರಿಸ್ದೆ ಬರೀ ಮಾತಾಡ್ತೀವಲ್ಲ, ಅದಕ್ ಖುಷಿ ಪಡು. ನೋಡಿ ಅತ್ತೆ, ಆ ಭಾರ್ಗವಿನ ನೀವ್ ಏನ್ ಬೇಕಾದ್ರೂ ಬೈಕೊಳ್ಳಿ, ಆದ್ರೆ ಸುಮ್ನೆ ನನ್ನ ತಂಟೆಗ್ ಬರ್ಬೇಡಿ. For God's sake, just stop it, guys. ಅಲ್ಲ, ನನ್ನ ವಿಷಯ ಬಿಟ್ಟು ನೀವಿಬ್ರು ಕಿರ್ಚಾಡ್ತಿದ್ದೀರಲ್ಲ. 1 ನಿಮಿಷ ಇರು ವಂದನಾ. ಇವಳು ದಿಮಾಕ್ ನೋಡು, ನಮ್ಮ ಎದುರಿಗೆ ಧ್ವನಿ ಏರ್ಸಿ ಮಾತಾಡ್ತಾಳೆ. ಎಲ್ಲಿ ಹೋಗುತ್ತೆ ಈ ತಿರ್ಪೆ ಬುದ್ಧಿ? ಸಾಕ್ ಸುಮ್ನಿರಿ ಅತ್ತೆ. ಮಹಾರಾಜರ ವಂಶ ಅನ್ನೋ ತರ ಮಾತಾಡ್ಬೇಡಿ. ರಾಜರ್ ಫ್ಯಾಮಿಲಿ ಅಂದ್ರೆ ಏನು? ರಾಜರ್ ಫ್ಯಾಮಿಲಿನೇ ನಮ್ದು. ನಮ್ ಸ್ಟೇಟಸ್ ಬಗ್ಗೆ ನಿನಗೇನೆ ಗೊತ್ತು? ಹೌದು, ದುಡ್ಡಿನ ಮರಾನೇ ನೆಟ್ಟಿರ್ಬೇಕು ಅಲ್ವಾ? ದುಡ್ಡಿನ ಮರ ಯಾಕೆ, ದುಡ್ಡಿನ ತೋಟನೇ ಇದೆ ನಮ್ದು. ಬ್ಯಾಂಕ್ ಅವ್ರಿಗೇನಾದ್ರು ದುಡ್ಡು ಕಡಿಮೆ ಆದ್ರೆ ಬಂದು ನಮ್ಮ ಹತ್ರನೇ ಇಸ್ಕೊಂಡು ಹೋಗ್ತಾರೆ. ನಿನ್ನಂತ ಅದ್ ಎಷ್ಟೋ ಜನ ನಾವು ಕೆಲ್ಸಕ್ಕೆ ಇಟ್ಕೊಂಡಿದೀವಿ, ಅದ್ರ ಲೆಕ್ಕನೇ ನಮಗ್ ಗೊತ್ತಿಲ್ಲ. ಹಾಸ್ಕೊಂಡ್ ಹೊದ್ಕೊಳ್ಳೋ ಅಷ್ಟು ಅಂತ ಹೇಳ್ತಾರಲ್ಲ, ಅಷ್ಟಿದೆ ಅಂತಸ್ತು ನಮ್ಮ ಹತ್ರ. ನಮ್ಮನೆಗೆ ಅಮ್ಮ ತಾಯಿ ಅಂತ ಬರೋರಲ್ಲ, ಅವ್ರಿಗೆ ಕಂತೆ ದುಡ್ಡು ಕೊಟ್ಟು ಕಳಿಸ್ತಿದ್ವಿ. ಅಕ್ಕ, ನೀವ್ ಹೇಳಿದ ತಕ್ಷಣ ಭಿಕ್ಷುಕರು ಬಂದ್ರು ಅನ್ಸುತ್ತೆ. ಅಕ್ಕ, ನಾನ್ ಕಣಕ್ಕ. ಅಯ್ಯ, ಮುಂದಕ್ಕೆ ಹೋಗಪ್ಪ, ನನ್ನದೇನು ಮುಕ್ಕಿಲ್ಲ. ಅಕ್ಕ, ಅಕ್ಕ, ನಾನಕ್ಕ. ಅಕ್ಕ ಕೇಳೆ ಅಕ್ಕ, ನನ್ನ ಮುದ್ದು ಅಕ್ಕ. ಸ್ಟಾಪ್ ದಟ್. ನಿಮ್ಮನ್ ಯಾರು ಒಳಗಡೆ ಹೇಳ್ದೆ ಮನೆ ಒಳಗಡೆ ನುಗ್ತಾ ಇದ್ದೀರಾ? ತಿರ್ಪೇನ ಹೀಗ್ ಕೇಳ್ತಾರಾ? ಹಲೋ, ಮಹಿಳೆ ಮತ್ತು ಮಹಿಳೆಯರೇ, ನನ್ನನ್ನ ತಿರುಪೇವರು ಅನ್ಕೊಂಡ್ಬಿಟ್ಟ. ತರಿಕೆ ಶ್ರೀಮಂತ. ಯಾವ ಊರ್ಗೋ? ನಮ್ಮೂರಿಗೆ ನಾನೇ ಶ್ರೀಮಂತ. ನೀವೆಲ್ಲ ಪ್ರೀತಿಯಿಂದ ನನ್ನನ್ನ ಶ್ರೀ ಅಂತ ಕರೆದ್ರೆ ನಾನೇನ್ ಬೇಜಾರಾಗಲ್ಲ, ನೀವು ಬೇಜಾರ್ ಮಾಡ್ಕೋಬೇಡಿ. ಅಯ್ಯೋ, ಸ್ವಾಮಿ ಈಗಲೇ ಬರ್ಬೇಕಿತ್ತ, ತಗ್ಲಾಕೊಂಡ್ರಲ್ಲ ಅಕ್ಕ. ಅಕ್ಕೋ, ಅದೆಷ್ಟು ದಿನ ಆಯ್ತಕ್ಕೋ ನೀನು ನೋಡಿ. ಚೆನ್ನಾಗಿದ್ಯಾ?